ನವರಾತ್ರಿಯ 5ನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಸ್ಕಂದ ಮಾತೆಯು ದುರ್ಗಾದೇವಿಯ 9 ಅವತಾರಗಳಲ್ಲಿ ಒಂದಾಗಿದ್ದು, ದೇವತೆಗಳ ಸೇನಾಧಿಪತಿಯಾದ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿಯೂ ಆಗಿದ್ದಾಳೆ. ಈ ದೇವಿಯನ್ನು ಪೂಜಿಸುವ ಮೂಲಕ ಭಕ್ತರಿಗೆ ಸಂತೋಷ, ಶಾಂತಿ, ಬುದ್ಧಿವಂತಿಕೆ ಮತ್ತು ಮೋಕ್ಷ ದೊರೆಯುತ್ತದೆ ಅಂತ ನಂಬಲಾಗಿದೆ. ಸ್ಕಂದ ಮಾತೆಯ ರೂಪ ಮತ್ತು ಮಹತ್ವ. ರೂಪ: ಸ್ಕಂದ ಮಾತೆಯು ಕಮಲದ ಹೂವಿನ ಆಸನದ ಮೇಲೆ ಕುಳಿತಿದ್ದು, ತನ್ನ ಮಗ ಸ್ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುತ್ತಾಳೆ. ಆಕೆಗೆ 4 ಭುಜಗಳಿದ್ದು, ಒಂದು ಕೈಯಲ್ಲಿ ಸ್ಕಂದನನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಪದ್ಮಾಸನ ದೇವಿ: ಕಮಲದ ಮೇಲೆ ಆಸೀನಳಾಗಿರುವ ಕಾರಣ ಅವಳನ್ನು ಪದ್ಮಾಸನ ದೇವಿ ಅಂತ ಕರೆಯಲಾಗುತ್ತದೆ. ದೇವಿಯ ವಾಹನ ಸಿಂಹವಾಗಿದೆ. ಮಕ್ಕಳಿಲ್ಲದ ದಂಪತಿಗೆ ಸಂತಾನ ಭಾಗ್ಯ ಬಯಸುವ ದಂಪತಿಗಳು ಈ ದಿನದಂದು ದೇವಿಯನ್ನು ಪೂಜಿಸಿದರೆ ಆ ತಾಯಿ ಸಂತಾನವನ್ನು ನೀಡುತ್ತಾಳೆ ಎಂಬ ನಂಬಿಕೆಯಿದೆ. ಪೂಜಾ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ, ದೇವಿಯ ವಿಗ್ರಹ ಅಥವಾ ಚಿತ್ರಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿ, ಹೂ, ಕುಂಕುಮ ಮತ್ತು ಸಿಹಿ ಖಾದ್ಯಗಳನ್ನು ಅರ್ಪಿಸಿ. ಬಾಳೆಹಣ್ಣನ್ನು ಅರ್ಪಿಸುವುದು ಉತ್ತಮ. ದೇವಿಯ ಆರತಿಯನ್ನು ಮಾಡಿ ಮತ್ತು ಮನೆಯ ಸದಸ್ಯರಿಗೆ ಪ್ರಸಾದವನ್ನು ಹಂಚಿ.